ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಜಗನ್ಮಾತೆಯ ದರ್ಶನ ಮಾಡೋದಕ್ಕೆ ಶಕ್ತಿಶಾಲಿಯಾಗಿರುವಂತಹ ಶಕ್ತಿಪೀಠ ಶ್ರೀ ಸಿಗಂದೂರು ಚೌಡೇಶ್ವರಿ ಕ್ಷೇತ್ರಕ್ಕೆ ಬಂದಿದ್ದೀನಿ. ಸೊ ಮೊದಲಿಗೆ ತಾಯಿಯ ದರ್ಶನ ಮಾಡೋದಕ್ಕಿಂತ ಮುಂಚೆ ಬೆಂಗಳೂರಿನಿಂದ ನೀವೇನಾದ್ರೂ ಆ ಸಿಗಂದೂರು ಚೌಡೇಶ್ವರಿ ತಾಯಿಯ ದರ್ಶನ ಮಾಡಕ್ ಬರ್ತಿದ್ದೀರಾ ಅಂದ್ರೆ ಬೆಂಗಳೂರಿನಿಂದ ಹೇಗ್ ಬರ್ಬೇಕು ಅಂತ ಟ್ರಾವೆಲಿಂಗ್ ಬಗ್ಗೆ ಹೇಳ್ತೀನಿ, ಕೇಳ್ಕೊಂಡ್ ಬನ್ನಿ. ಇನ್ನು ಸಿಗಂದೂರ್ನ ಟ್ರಾವೆಲಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗೆ ಡೈಲಿ ಟ್ರೈನ್ ಸಿಗುತ್ತೆ. ರೈಲ್ವೆ ಸ್ಟಾಪ್ ಯಾವ್ದು ಹತ್ರ ಆಗುತ್ತೆ ಅಂದ್ರೆ ಒಂದು ಸಾಗರ ಜಂಬೂಗಾರ ತುಂಬಾ ಹತ್ರ ಆಗುತ್ತೆ, ಇಲ್ಲ ಅಂದ್ರೆ ತಾಳಗುಪ್ಪ ರೈಲ್ವೆ ಸ್ಟೇಷನ್, ಇದೆರಡು ಹತ್ರ ಆಗುತ್ತೆ. ಡೈಲಿ ನಿಮ್ಗೆ ಬೆಂಗಳೂರಿಂದ ಟ್ರೈನ್ಸ್ ಗಳು ಅವೈಲೇಬಲ್ ಇರುತ್ತೆ. ಸೊ ಆರಾಮಾಗಿ ಟ್ರೈನ್ ನಲ್ಲಿ ಜರ್ನಿ ಮಾಡಬಹುದು. ನಾವು ಕೂಡ ಜರ್ನಿ ಟ್ರೈನ್ ಅಲ್ಲೇ ಮಾಡ್ತಾ ಇದೀವಿ. ಬೆಂಗಳೂರಿನಿಂದ ಸಿಗಂದೂರು 410 ಕಿಲೋಮೀಟರ್ ಆಗುತ್ತೆ. ನೀವು ಬಸ್ ಅಲ್ಲೂ ಕೂಡ ಹೋಗ್ಬೋದು. ಬಸ್ ಅಲ್ಲಿ ನಿಮ್ಗೆ ಮೆಜೆಸ್ಟಿಕ್ ಇಂದ ನಿಮ್ಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆ ಗಂಟ ನಿಮ್ಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಮೆಜೆಸ್ಟಿಕ್ ಇಂದ ಆರಾಮಾಗಿ ನೀವು ಹೋಗ್ಬೋದು. ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲ ಅಂದ್ರೆ ನೀವು ಸಾಗರಕ್ಕೆ ಹೋಗಿ ಸಾಗರದಿಂದ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಕೂಡ ನೀವು ಆರಾಮಾಗಿ ಸಿಗಂದೂರು ಚೌಡೇಶ್ವರಿ ತಾಯಿಯ ದರ್ಶನ ಮಾಡೋದಕ್ಕೆ ಹೋಗ್ಬೋದು. ಆ ಟ್ರೈನ್ ಅಲ್ಲಿ ಹೋಗ್ತೀರಾ ಅಂದ್ರೆ ಮುಂಚೆನೆ ಬುಕಿಂಗ್ ಮಾಡ್ಕೊಂಡು ಹೋಗಿ. ಆ ಬಸ್ ಅಲ್ಲಿ ಹೋಗ್ತೀರಾ ಅಂದ್ರೆ ಕೂಡ ನೀವು KSRTC ವೆಬ್ಸೈಟ್ ಅಲ್ಲಿ ಆರಾಮಾಗಿ ಮುಂಚೆನೆ ಬುಕಿಂಗ್ ಮಾಡ್ಕೊಂಡು ಆರಾಮಾಗಿ ದರ್ಶನ ಮಾಡೋದಕ್ಕೆ ಹೋಗ್ಬೋದು. ಮುಂಚೆ ಹೆಂಗಿತ್ತು ಅಂದ್ರೆ ದೇವಸ್ಥಾನಕ್ಕೆ ಬರ್ಬೇಕಂದ್ರೆ ಅಲ್ಲಿಂದ ಬೋಟ್ ಇರುತ್ತೆ. ಸೊ ಅಲ್ಲಿಂದ ಬೋಟಲ್ಲಿ ಹೋಗಿ ಅಲ್ಲಿ ಎಡ್ಜಿಗೆ ಹೋಗಿ ದರ್ಶನ ಮಾಡ್ಬೇಕಾಯ್ತು. ಈಗ ಬ್ರಿಡ್ಜ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ವಿಶಾಲವಾದ ಕಾರ್ ಪಾರ್ಕಿಂಗ್ ಇದೆ. ಅಲ್ಲಿ ತನಕ ಇದೆ ಕಾರ್ ಪಾರ್ಕಿಂಗು. ಬೈಕ್, ಗಾಡಿ, ಬಸ್ಸು ಎಲ್ಲಾನು ಪಾರ್ಕ್ ಮಾಡ್ಕೊಳ್ಬಹುದು ಆರಾಮಾಗಿ. ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಫುಲ್ಲು ಜನ ಇದ್ದಾರೆ. ಫುಲ್ ಆಗಿದೆ ಪಾರ್ಕಿಂಗ್. ಸೊ ಪಾರ್ಕಿಂಗ್ ಮುಗಿಸ್ಕೊಂಡು ನೀವು ಹಂಗೆ ಸ್ಟ್ರೈಟ್ ಬಂದ್ರೆ ನಿಮ್ಗೆ ಇಲ್ಲಿ ಲಗೇಜ್ ಕೌಂಟರ್ ಇದೆ, ಮತ್ತೆ ಚಪ್ಪಲಿ ಸ್ಟ್ಯಾಂಡ್ ಇದೆ. ಸೊ ದೇವಸ್ಥಾನದ ಪಕ್ಕನೇ ಆಗಿರೋದ್ರಿಂದ ನೀವು ಆರಾಮಾಗಿ ಇಲ್ಲೇ ಲಗೇಜ್ ಇಡ್ಬೋದು. ಹಾಗೆ ಚಪ್ಪಲಿ ಸ್ಟ್ಯಾಂಡ್ ಕೂಡ ಇಲ್ಲೇ ಇದೆ, ಇಡ್ಬೋದು, ಸೇಫ್ಟಿ ಇರುತ್ತೆ. ಪೂಜೆ ಸಾಮಗ್ರಿ ತಗೋಬೇಕಂದ್ರೆ ದೇವಸ್ಥಾನದ ಪಕ್ಕದಲ್ಲೇ ನಿಮ್ಗೆ ಪೂಜೆ ಸಾಮಗ್ರಿ ವ್ಯವಸ್ಥೆ ಕೂಡ ಇದೆ. ಈಗ ದರ್ಶನಕ್ಕೆ ಹೋಗೋಣ. ತಾಯಿಯ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ. ಏನಂದ್ರೆ ನಾನು ಫಸ್ಟ್ ಟೈಮ್ ಸಿಗಂದೂರು ಚೌಡೇಶ್ವರಿ ತಾಯಿಯ ದರ್ಶನ ಮಾಡಕ್ ಬಂದಿರೋದು. ಸೊ ಅದಕ್ಕೆ ತುಂಬಾ ಖುಷಿ ಇದೆ. ಅವತ್ತು ಅದು ಮತ್ತೆ ಇವತ್ತು ಅಮಾವಾಸ್ಯೆ ಬೇರೆ. ಸೊ ಅದಕ್ಕೋಸ್ಕರನೇ ಜನ ಸ್ವಲ್ಪ ಜಾಸ್ತಿನೇ ಇದಾರೆ. ನೀವು ಕೈಕಾಲು ಸ್ವಚ್ಛ ಮಾಡ್ಕೊಂಡು ತಾಯಿಯ ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ಇದು ಇಲ್ಲಿಯ ಕ್ಯೂ ಸಿಸ್ಟಮ್ ಆಗಿರುತ್ತೆ. ಇಲ್ಲಿ ಸೇವಾ ಪಟ್ಟಿಗಳು ಹಾಕಿದ್ದಾರೆ, ಯಾವ್ಯಾವ ಸೇವೆ ಮಾಡಿಸ್ಬೋದು ಅಂತ. ಇಲ್ಲಿ ಇದು ಕ್ಯೂ ಸಿಸ್ಟಮ್ ಆಗಿರುತ್ತೆ. ನಿಮ್ಗೆ ಇಲ್ಲಿ VIP ದರ್ಶನ ಅಂದ್ರೆ ಸ್ಪೆಷಲ್ ದರ್ಶನ ಕೂಡ ಇರುತ್ತೆ. 200 ರೂಪಾಯಿ ಆಗುತ್ತೆ. ಮತ್ತೆ ಡ್ರೆಸ್ ಕೋಡ್ ಕೂಡ ಹಾಕಿದಾರೆ ನೋಡಿ, ಯಾವ ತರ ಡ್ರೆಸ್ ಕೋಡ್ ಅಲ್ಲಿ ಬರ್ಬೇಕು, ಯಾವ ತರ ಬರಬಾರ್ದು ಅಂತ. ಸೊ ಅಮಾವಾಸ್ಯೆ ದಿನ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತಾರೆ. 300 ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ಏನಾದ್ರು ಮೋಸ, ವಂಚನೆ, ಕಳ್ತನ ಆಗಿದ್ರೆ ಈ ದೇವಸ್ಥಾನಕ್ಕೆ ಬಂದು ತಾಯಿ ದರ್ಶನ ಪಡೆದ್ರೆ ತುಂಬಾ ಒಳ್ಳೇದಾಗುತ್ತಂತೆ. ಮೋಸ ಇದ್ರೆ ಎಲ್ಲ ಸರಿ ಹೋಗುತ್ತಂತೆ. ಮತ್ತೆ ಕಳ್ಳತನ ಏನಾದ್ರು ಆಗಿದ್ರೆ ನಿಮ್ಮ ವಸ್ತುಗಳು ತಿರ್ಗಾ ಸಿಗುತ್ತೆ ಅಂತ ಕೂಡ ಇಲ್ಲಿ ಭಕ್ತರ ನಂಬಿಕೆ ಇದೆ. ಅದೇ ಈಗ ಸ್ಪೆಷಲ್ ದರ್ಶನ ಅಂದ್ರೆ ನೀವ್ ಹಿಂಗೆ ಡೈರೆಕ್ಟ್ ಬರ್ತೀರಾ, ಇಲ್ಲಿ ದರ್ಶನ ಮಾಡ್ಬೋದು. ಒಳಗಡೆ ಹೋಗಿ ತಾಯಿಯ ದರ್ಶನ ಮಾಡೋಣ ಬನ್ನಿ. ಒಂದು ಒಳ್ಳೆಯ ತಾಯಿಯ ದರ್ಶನ ಆಯ್ತು. ತುಂಬಾ ಒಳ್ಳೆ ದರ್ಶನ ಆಯ್ತು. ಇವತ್ತಂತೂ 2 ಸತಿ ದರ್ಶನ ಮಾಡ್ಬಿಟ್ಟೆ. ಸಖತ್ ಖುಷಿ ಆಗ್ತೈತೆ. ಸೊ ಈಗ ಎಕ್ಸಿಟ್ ಇದು, ನಾ ಆಚೆ ಬಂದಿದ್ದೀನಿ. ಹಾಗೆ ಇಲ್ಲಿ ನೋಡಿ, ನಿಮ್ಗೆ ದೇವಿಯ ದರ್ಶನದ ಸಮಯ ಕೂಡ ಹಾಕಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಗಂಟ ನಾವು ದರ್ಶನ ಮಾಡ್ಬೋದು. ಅದಾದ್ಮೇಲೆ 6:30 9 ಗಂಟೆ ಗಂಟ ದರ್ಶನ ಮಾಡ್ಬೋದು. ಪೂಜೆ ನಡೆಯೋ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ 5 ಗಂಟೆ, ಮಧ್ಯಾಹ್ನ 2:30. ದೇವಸ್ಥಾನ ಇಂದ ಎಕ್ಸಿಟ್ ಆಗ್ತೀವಲ್ವಾ ಅಲ್ಲಿಂದ ಅಲ್ಲಿ ನೋಡಿ, ಅಲ್ಲಿ ಬೋರ್ಡ್ ಇದೆ. ನಮ್ಗೆ ಬೋರ್ಡ್ ಹಾಕಿದ್ದಾರೆ, ಅನ್ನಪ್ರಸಾದ ನಿಲಯಕ್ಕೆ ದಾರಿ ಅಂತ. ಇಲ್ಲಿ ನಿರಂತರವಾಗಿ ಯಾವಾಗ್ಲೂ ಕೂಡ ಅನ್ನಪ್ರಸಾದ ಸೇವೆ ನಡೀತಾ ಇರುತ್ತೆ. ಇವಾಗ ಕ್ಲೋಸ್ ಮಾಡಿದ್ದಾರೆ. ತಿರ್ಗಾ 9 ಗಂಟೆಗೆ ಓಪನ್. ಇಲ್ಲಿ ಟೈಮ್ ಹಾಕಿದ್ದಾರೆ ನೋಡಿ.
ಬೆಳಿಗ್ಗೆ 7 ಗಂಟೆಯಿಂದ 8:30 ನಾಷ್ಟ ಕೊಡ್ತಾರೆ, ಮಧ್ಯಾಹ್ನ 12 ಗಂಟೆಯಿಂದ 2:45, ರಾತ್ರಿ 8 ಗಂಟೆಯಿಂದ 9:30. ನೀವೇನಾದ್ರೂ ಬೇರೆ ಊರುಗಳಿಂದ ಎಲ್ಲ ಬಂದಿದ್ದೀರಾ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೆ ಬಸ್ ಬರೋ ತನಕ ಆಗಿರ್ಲಿ, ನೀವು ಉಳ್ಕೊಳಕ್ಕಾಗಿರ್ಲಿ, ಇಲ್ಲಿ ಒಂದು ಜಾಗ ಕೂಡ ಇದೆ. ದೇವಸ್ಥಾನದ ಪಕ್ಕದಲ್ಲೇ ಎಕ್ಸಿಟ್ ಆಗ್ತೀವಲ್ಲ ಅಲ್ಲೇ. ಸೊ ಇಲ್ಲಿ ನೀವು ಆರಾಮಾಗಿ ಉಳ್ಕೋಬಹುದು. ಇನ್ನು ಪ್ರೈವೇಟ್ ರೂಮ್ಸ್ ಬೇಕಂದ್ರೂ ನಿಮ್ಗೆ ದೇವಸ್ಥಾನದ ಆಚೆನೆ ಸಿಗುತ್ತೆ. ನೋಡಿ ಈ ತರ ಇರುತ್ತೆ ಬಿಲ್ಡಿಂಗು. ದೇವಸ್ಥಾನದ ಎಕ್ಸಿಟ್ ಆಗಿದ ತಕ್ಷಣ ನಮ್ಗೆ ಇಲ್ಲಿ ಭೂತರಾಯನ ಗುಡಿ ಕೂಡ ಇದೆ. ನೀವಿಲ್ಲಿ ನೋಡ್ಬೋದು, ಭೂತರಾಯನ ಗುಡಿಗೆ ಹೋಗ್ತಾ ಇದೀವಿ. ಶ್ರೀ ಕ್ಷೇತ್ರ ಪಾಲಕ ಶ್ರೀ ಭೂತರಾಯನ ಗುಡಿ. ಶಿರೀಷ ಆಲ್ರೆಡಿ ಹೋಗಿ ಅಲ್ಲಿ ನಿಂತ್ಬಿಟ್ಟವಳೆ. ಭೂತರಾಯನ ವಿಶೇಷ ಏನಂದ್ರೆ, ಇಲ್ಲಿ ಭಕ್ತಾದಿಗಳು ಬಂದ್ಬಿಟ್ಟು ಅವ್ರೇನ್ ಅನ್ಕೊಂಡಿರ್ತಾರೆ ಅದನ್ನ ಚೀಟಿಲ್ ಬರ್ದ್ಬಿಟ್ಟು ಅವರ ಹರಕೆಗಳನ್ನ ಇಲ್ಲಿ ಕಟ್ಟುತ್ತಾರೆ. ಅದು ನೆರವೇರಿದ್ರೆ ಇಲ್ಲಿ ಆ ಕೋಳಿ ಬಲಿಯನ್ನ ಕೊಡ್ತಾರೆ. ಸೊ ಭೂತರಾಯ ಬಂದ್ಬಿಟ್ಟು ಒಂಥರ ಪ್ಯೂರ್ ನಾನ್ ವೆಜ್ ಇದ್ದಂಗೆ, ಆದ್ರೆ ತಾಯಿ ಆಗಲ್ಲ, ಫುಲ್ ವೆಜ್. ಇದೆಲ್ಲ ಅವರ ಇಷ್ಟಾರ್ಥಗಳನ್ನು ಬೇಡ್ಕೊಂಡು ಕಟ್ಟುತ್ತಾರೆ ನೆರವೇರ್ಲಿ ಅಂತ. ಅದು ನೆರವೇರಿದ್ರೆ ಇಲ್ಲಿ ಕೋಳಿ ಬಲಿಯನ್ನ ಕೊಡ್ತಾರೆ. ನೋಡಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೋಳಿ ಬಲಿಯನ್ನ ಕೊಡ್ತಾರೆ. ಸೊ ಕಾಡಿನ ಮಧ್ಯೆ ಇರುವಂತಹ ಸಿಗಂದೂರು ಚೌಡೇಶ್ವರಿ ತಾಯಿಯ ದರ್ಶನ ಮಾಡಿದ್ವಿ. ಈಗ 360 ಆಂಗಲ್ ನಲ್ಲಿ ದೇವಸ್ಥಾನ ತೋರಿಸ್ತೀವಿ, ಒಂದ್ಸತಿ ಎಲ್ಲರೂ ನೋಡ್ಕೊಂಬಿಡಿ. ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ಸೊ ಸಿಗಂದೂರು ಚೌಡೇಶ್ವರಿ ತಾಯಿ ದೇವಸ್ಥಾನದಿಂದ ಕೊಲ್ಲೂರು ದೇವಸ್ಥಾನ ಬಂದ್ಬಿಟ್ಟು 48 ಕಿಲೋಮೀಟರ್ ಆಗುತ್ತೆ. ನೀವೇನಾದ್ರೂ ಬೆಂಗಳೂರಿನಿಂದ ಬರ್ತಿದ್ದೀರಾ ಅಂದ್ರೆ 9 ಅವರ್ ಜರ್ನಿ ಆಗುತ್ತೆ. ಕೊಲ್ಲೂರು ಬಸ್ಸಲ್ಲಿ ಬರ್ತೀರಾ ಅಂದ್ರೆ ನಿಮ್ಗೆ ಬಸ್ಸಸ್ ಫೆಸಿಲಿಟೀಸ್ ಇರುತ್ತೆ, ಆರಾಮಾಗಿ ಮುಂಚೆನೆ ಬುಕ್ ಮಾಡ್ಕೊಂಡು ನೀವು ಬರ್ಬೋದು. ಕೊಲ್ಲೂರು ದೇವಸ್ಥಾನಕ್ಕೂ ಬಸ್ ಇದೆ. ಇಲ್ಲ ಅಂದ್ರೆ ನೀವು ಕುಂದಾಪುರಕ್ಕೆ ಬಂದು ಕುಂದಾಪುರದಿಂದ ಇನ್ನೊಂದು ಬಸ್, ಪ್ರೈವೇಟ್ ಬಸ್ ಅಲ್ಲಿ ಬರ್ಬೇಕಾಗತ್ತೆ. ಇನ್ ಕೇಸ್ ನೀವೇನಾದ್ರೂ ಟ್ರೈನ್ ಅಲ್ಲಿ ಬರ್ತೀರಾ ಅಂದ್ರೆ ನಿಮ್ಗೆ 2 ರೈಲ್ವೆ ಸ್ಟೇಷನ್ ಹತ್ರ ಆಗುತ್ತೆ. ಒಂದು ಕುಂದಾಪುರ ರೈಲ್ವೆ ಸ್ಟೇಷನ್, ಇನ್ನೊಂದು ಬೈಂದೂರು ಮೂಕಾಂಬಿಕಾ ರೈಲ್ವೆ ಸ್ಟೇಷನ್. ಸೊ ಈ 2 ರೈಲ್ವೆ ಸ್ಟೇಷನ್ ಅಲ್ಲಿ ನೀವು ಇಳ್ಕೊಂಡು ಆರಾಮಾಗಿ ಪ್ರೈವೇಟ್ ವೆಹಿಕಲ್ ಅಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದರ್ಶನ ಮಾಡೋದಕ್ಕೆ ಹೋಗ್ಬೋದು. ಸೊ ಇವಾಗ ನಾವು ಕಾರ್ ಆಗಿರೋದ್ರಿಂದ ಫಸ್ಟ್ ಹೋಗಿ ತಾಯಿಯ ದರ್ಶನ ಮಾಡೋಣ. ಆ ದೇವಸ್ಥಾನದ ವಿಶೇಷ ಹೇಗಿದೆ ಅಂತಾನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಎಂಟ್ರೆನ್ಸ್. ನಾನಿವಾಗ ಪರಶುರಾಮರ ಸೃಷ್ಟಿಯ ಸಪ್ತ ಮೋಕ್ಷ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಶ್ರೀ ಕ್ಷೇತ್ರ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀನಿ. ಮೊದಲಿಗೆ ಫಸ್ಟ್ ದರ್ಶನ ಮಾಡೋಣ ಬನ್ನಿ. ನೋಡಿ ಕ್ಯೂ ನೋಡಿ ಇಲ್ಲಿ ಹೆಂಗಿದ್ದಾರೆ ದರ್ಶನಕ್ಕೆ ಕ್ಯೂ. ಆಲ್ಮೋಸ್ಟ್ ಜಾಸ್ತಿ ಕೇರಳದವರೇ ಜಾಸ್ತಿ ದೇವಸ್ಥಾನಕ್ಕೆ ಬರೋದು. ಇದು ಸೇವೆ ಮಂಟಪ, ಸೇವೆ ನಡೆಸ್ತಾ ಇದ್ದಾರೆ. ಸೇವಾ ಪ್ರಸಾದ. ಇದು ಜನರಲ್ ಕ್ಯೂ. ಇದು ಬಂದ್ಬಿಟ್ಟು ಫ್ರೀ ದರ್ಶನ. ಫ್ರೀ ದರ್ಶನಕ್ಕೆ ಜನ ನೀವು ನೋಡ್ಬೋದು ನಿಂತಿದ್ದಾರೆ. ಫುಲ್ ಇಲ್ಲಿಂದ ಒಂದು ರೌಂಡ್ ಹಾಕೊಂಡು ಅದಾದ್ಮೇಲೆ ದರ್ಶನ ಮಾಡ್ಬೇಕಾಗುತ್ತೆ. ಇದು ಸ್ಪೆಷಲ್ ದರ್ಶನ, 100 ರೂಪಾಯಿ ದರ್ಶನ. ಸೊ 100 ರೂಪಾಯಿ ಕೊಟ್ಟು ನೀವು ಇಲ್ಲಿಂದ ದರ್ಶನ ಮಾಡ್ಬೋದು. ಸೊ ಈ ದರ್ಶನ ಬಂದ್ಬಿಟ್ಟು 500 ರೂಪಾಯಿ ಇಬ್ರಿಗೆ. ನೋಡಿ ಈ ಲೈನ್ ಎಲ್ಲ 500 ರೂಪಾಯಿ ದರ್ಶನ ಇಬ್ರಿಗೆ. ಸೊ ಡೈರೆಕ್ಟ್ ಒಳಗಡೆ ಎಂಟ್ರಿ ಆಗ್ಬೋದು. ಮೇನ್ ಆರ್ಚ್, ಡೈರೆಕ್ಟ್ ಒಳಗಡೆ ದರ್ಶನ ಮಾಡ್ಬೋದು. ಸೇವಾ ಪಟ್ಟಿ ಕೂಡ ಇಲ್ಲಿದೆ, ಮತ್ತೆ ಸೇವಾ ಕೌಂಟರ್ ಕೂಡ ಇದೆ. ನೀವು ಯಾವ್ದಾನ ಸೇವೆ ಮಾಡಿಸ್ಬೇಕಂದ್ರೆ ಸೇವಾ ಪಟ್ಟಿ ನೋಡ್ಬೋದು. ಇಲ್ಲೇ ಟಿಕೆಟ್ ತಗೊಂಡು ಸೇವೆ ಕೂಡ ಮಾಡಿಸ್ಬೋದು.
ಹಲೋ. ತುಂಬಾ ಒಳ್ಳೆಯ ತಾಯಿಯ ದರ್ಶನ ಆಯ್ತು. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬೈ.